ಹಾಯ್ ಆಲ್. ಇವತ್ತಿನ ವಿಡಿಯೋದಲ್ಲಿ ಕೆನಡಾ ಡೇ ದಿನ ನಾವೆಲ್ಲೆಲ್ಲ ಹೋಗಿದ್ವಿ, ಹೇಗೆ ಆಚರಣೆ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ. ಈ ದಿನನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಇಲ್ಲಿ. ನಾವು ಹ್ಯಾಲಿಫ್ಯಾಕ್ಸ್ ಡೌನ್ ಟೌನ್ಗೆ ಹೊರಟ್ವಿ. ಡೌನ್ ಟೌನ್ ಸ್ವಲ್ಪ ರಶ್ ಆಗಿ ಇರುತ್ತೆ ಇವತ್ತು, ಅದಕ್ಕೋಸ್ಕರ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಕಂಡಕ್ಟರ್ ಅಂತ ಇರೋದಿಲ್ಲ ಈ ಬಸ್ಗಳಿಗೆ. ಡ್ರೈವರ್ ಪಕ್ಕದಲ್ಲೇ ಒಂದು ಬಾಕ್ಸ್ ಥರ ಇಟ್ಟಿರ್ತಾರೆ. ಅದರಲ್ಲಿ ನೀವು ಹಣ ಹಾಕ್ತಿರೋ ಅಥವಾ ಟಿಕೆಟ್ಸ್ ಅಂತ ಸಿಗುತ್ತೆ ಅದನ್ನು ಹಾಕ್ತಿರೋ ಅಥವಾ ನೀವು ಸ್ಕ್ಯಾನ್ ಮಾಡ್ತಿರೋ QR ಕೋಡ್ನ ಏನೋ ಮಾಡಿ ಟಿಕೆಟ್ಸನ್ನು ತೊಗೋಬೇಕಾಗುತ್ತೆ. ಈ ಥರ ಡಿಸೇಬಲ್ಸ್ ಎಲ್ಲ ಬಂದುಬಿಟ್ರೆ ಡ್ರೈವರ್ಸೇ ಎದ್ದು ಬಂದು ಹೆಲ್ಪ್ ಮಾಡಿ ಟೈಮ್ ಮಾಡಿ ಅವರನ್ನು ಹೋಗುವಾಗ ಅಷ್ಟೇ ನೀಟಾಗಿ ಇಳಿಸ್ತಾರೆ ಬಸ್ಸಿಂದ ಕೆಳಗೆ. ಮತ್ತು ಒಂದು ಬಸ್ಸು ಡೌನ್ ಟೌನ್ವರೆಗೆ ಹೋಗೋದಿಲ್ಲ, ನಾವು ಮಧ್ಯದಲ್ಲಿ ಬಸ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಮ್ಯಾಪ್ಸಲ್ಲೇ ಎಲ್ಲನೂ ಬಸ್ ಎಷ್ಟೊತ್ತಿಗೆ ಬರುತ್ತೆ, ಎಲ್ಲಿ ನಾವು ಬಸ್ಸನ್ನು ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅಲ್ಲಿ ಅದನ್ನೇ ನೋಡಿಕೊಂಡು ನಾವು ಚೇಂಜ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಮುಖ್ಯವಾಗಿ ನಾವು ಈ ಜಾಗಕ್ಕೆ ಬಂದಿರೋದು ಸಿಟಾಡೆಲ್ ಅನ್ನೋ ಒಂದು ಕೋಟೆನ ನೋಡೋಕ್ಕೆ. ಅಲ್ಲಿ ಫ್ಲ್ಯಾಗ್ ಹಾಸ್ಟ್ ಆಗಿದೆ ಅಲ್ವಾ, ಅದೇ ಸಿಟಾಡೆಲ್ ಕೋಟೆ. ಅದು 1867 ಜುಲೈ 1ಗೆ ಈ ದೇಶನ ಕೆನಡಾ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೂ ಮುಂಚೆ ಈ ದೇಶದ ಹೆಸರು ಡೊಮಿನಿಯನ್ ಆಫ್ ಕ್ಯಾನಡಾ ಅಂತ ಆಗಿರುತ್ತೆ. ಹಾಗೆ 1867ಗಿಂತ ಮುಂಚೆ ಈ ದೇಶ ಬ್ರಿಟನ್ನ ಆಳ್ವಿಕೆಯಲ್ಲಿರುತ್ತೆ. ಪೂರ್ತಿಯಾಗಿ ಇಲ್ಲಿಯವರಿಗೆ ಇದರ ಮೇಲೆ ಹಕ್ಕಿರೋದಿಲ್ಲ. ಇಲ್ಲಿರುವಂಥ ಜನ ಕೂಡ ಈಗ ಇಲ್ಲಿನ ಮೂಲ ನಿವಾಸಿಗಳಲ್ಲ, ಇವರು ಕೂಡ ವಲಸೆ ಬಂದವರೇನೆ ಒಂದು ಕಾಲದಲ್ಲಿ. ಇದು ಸ್ಟಾರ್ ಶೇಪಲ್ಲಿರುವಂಥ ಒಂದು ಕೋಟೆ. ಯೂಶ್ವಲಾಗಿ ಎಲ್ಲ ಕೋಟೆಗಳು ಸಾಮಾನ್ಯವಾಗಿ ಸ್ಟಾರ್ ಶೇಪಲ್ಲೇ ಇರುತ್ತೆ, ಸೆಕ್ಯೂರಿಟಿ ಪರ್ಪಸ್ಸಿಗೋಸ್ಕರ. ಅಟ್ಯಾಕ್ ಮಾಡುವವರು ನೇರವಾಗಿ ಅಟ್ಯಾಕ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸ್ಟಾರ್ ಶೇಪಲ್ಲಿರುತ್ತೆ. ಹಾಗೆ ಇದರ ಎಂಟ್ರಿ ಫೀಸ್ ಕೂಡ ಫ್ರೀ ಆಗಿರುತ್ತೆ ಈ ದಿನ. ಹಾಗೆ ಈ ಕೋಟೆನ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕೋಟೆ ಕೂಡ ಹೇಗೆ ಕಟ್ಟಿದಾರೋ ಹಾಗೆ ಇದೆ, ಯಾವುದೇ ಮೇಜರ್ ಅಟ್ಯಾಕ್ಸ್ಗಳಾಗಿಲ್ಲ ಈ ಕೋಟೆಗಳ ಮೇಲೆ. ಸಣ್ಣ ಪುಟ್ಟದ್ದಾಗಿರ್ಬೋದು, ಯಾರು ಬಂದು ದೋಚಿರುವಂಥ ಕಥೆಗಳೇನೂ ಇಲ್ಲ. ಹಾಗೆ ಅಲ್ಲಿ ಮಾರ್ಚ್ ಮಾಡ್ತಾ ಇದ್ದಾರಲ್ವ, ಅದು ಇಲ್ಲಿನ ಸೈನ್ಯ. 12 ಗಂಟೆಗೆ ಒಂದು ಫೈರ್ ಆಗುತ್ತೆ, ಅದರ ನಂತರ ಅವರು ಅಲ್ಲಿಂದ ಹೊರಡ್ತಾರೆ. ಹಾಗೆ ಇಲ್ಲಿನ ಸೈನಿಕರು ಕೂಡ 1800ಅಲ್ಲಿ ಸೈನ್ಯದ ಯೂನಿಫಾರ್ಮ್ ಹೇಗಿತ್ತು ಆ ಯೂನಿಫಾರ್ಮನ್ನು ಹಾಕ್ಕೊಂಡಿರ್ತಾರೆ. ಹಾಗೆ ಒಂದಿಷ್ಟು ಫೋಟೋಸ್ಗಳನ್ನ ತಗೊಳ್ಳೋದು ಆ ಥರದ್ದೆಲ್ಲ ನಡೀತಾ ಇರುತ್ತೆ. ಇಲ್ಲಿ ಸ್ಟೋನ್ ವಾಲ್ಗಳ ಮೇಲೆ ನಿಂತ್ಕೊಂಡು ನೋಡಿದ್ರೆ ಇಡೀ ಎಂಟೈರ್ ಹ್ಯಾಲಿಫ್ಯಾಕ್ಸ್ ಡೌನ್ ಟೌನ್ ಕಾಣುತ್ತೆ. ಹಾಗೆ ಹಾರ್ಬರ್ ಕೂಡ ಕಾಣುತ್ತೆ. ಈ ಥರ ಪ್ರತಿ ಎಡ್ಜಲ್ಲೂ ಒಂದೊಂದು ಔಟ್ಸರ್ಗಳನ್ನ ಇಟ್ಟಿದ್ದಾರೆ. ಇದು ಸಿಂಗಲ್ ಲೋಡೆಡ್ಡು. ಈ ಥರ ಸರ್ಕ್ಯುಲರಾಗಿ ಕಾಣ್ತಾ ಇದೆಯಲ್ವ, ಅದನ್ನು ಹೇಗೆ ಬೇಕಾದರೂ ತಿರುಗಿಸ್ಕೊಂಡು ಏಮ್ ಮಾಡುವಂಥದ್ದು. ಇದು ಹಾರ್ಬರ್ ಕಡೆಗೆ ಮುಖ ಮಾಡಿರುತ್ತೆ. ಕೆನಡಾದ ಮೂಲ ನಿವಾಸಿಗಳನ್ನ ಇಂಡಿಜಿನಸ್ ಪೀಪಲ್ಸ್ ಅಂತ ಕರೀತಾರೆ. ಈಗ ಅವರು ಕಿಜಿಮ್ಕುಜಿಕ್ ಅನ್ನೋ ಒಂದು ಪ್ಲೇಸಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಈಗ ನಾವೇನು ನಮ್ಮ ಸುತ್ತಮುತ್ತ ನೋಡ್ತೀವಲ್ಲ, ಇವರು ಬ್ರಿಟನ್ನಿಂದ 1700ರಲ್ಲಿ ವಲಸೆ ಬಂದವರು. 1700ರಲ್ಲಿ ಬ್ರಿಟನ್ನಿಂದ ಒಂದು ಗುಂಪು ಬಂದು ಇಲ್ಲಿ ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲೇ ದುಡ್ದು ಬಂದಿರೋ ಆದಾಯನ ಅವರು ಬ್ರಿಟನ್ಗೆ ವಾಪಸ್ ಕಳಿಸ್ಬೇಕಾಗಿರುತ್ತೆ. ಅಂಥ ಸಮಯದಲ್ಲಿ ಒಂದಿಷ್ಟು ವರ್ಷಗಳಾದಮೇಲೆ ಅವರು ಅದನ್ನು ಪ್ರೊಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಡೊಮಿನಿಯನ್ ಆಫ್ ಕ್ಯಾನಡಾ ಅಂತ ಇರೋದು ಕ್ಯಾನಡಾ ಅಂತ ಬದಲಾಗುತ್ತೆ. ಅದೇ ಈ ದಿನ ಜುಲೈ 1. ಇಲ್ಲಿ ಬರೀ ಕೆನಡಿಯನ್ಸೋ ಅಥವಾ ಬ್ರಿಟನ್ನಿಂದ ಬಂದವರೋ ಇಲ್ಲ, ಇದೊಂದು ಇಮಿಗ್ರೆಂಟ್ಸ್ ಕಂಟ್ರಿ. ಎಲ್ಲ ದೇಶದವರು ಇದ್ದಾರೆ, ಒಂಥರ ಮಲ್ಟಿಕಲ್ಚರಲ್ ಕಂಟ್ರಿ ಇದು. ನಮ್ಮ ಇಂಡಿಯನ್ಸ್ ಅಂತೂ ಅಕ್ಕಪಕ್ಕದಲ್ಲಿ ಸಿಗ್ತಾನೆ ಇರ್ತಾರೆ ಯಾವಾಗಲೂ. ಇಲ್ಲಿ ತುಂಬ ವರ್ಷಗಳ ಹಿಂದೆ ಬಂದು ಇಲ್ಲೇ ಇದ್ದು PR ತೊಗೊಂಡು ಸಿಟಿಜನ್ಶಿಪ್ ತೊಗೊಂಡು ಇಲ್ಲೇ ಸೆಟ್ಲಾದವ್ರು ಕೂಡ ತುಂಬಾ ಜನ ಇದ್ದಾರೆ. ಹೊರಗಿಂದ ನೋಡೋದಕ್ಕೆ ಸಿಟಾಡೆಲ್ಲು ಈ ಥರ ಶೇಪಲ್ಲಿದೆ. ಇಲ್ಲಿ ಒಂದಿಷ್ಟು ಕಥೆಗಳನ್ನೆಲ್ಲ ಪ್ಲೇ ಮಾಡಿ ಈ ಥರ ಹೆಡ್ಫೋನ್ಸನ್ನೆಲ್ಲ ಇಟ್ಟಿದ್ದಾರೆ, ಹೋಗಿ ನಿಂತ್ಕೊಂಡು ಕೇಳ್ಬೋದು. ಈ ಕೋಟೆ ಇನ್ನೊಂದು ಭಾಗದಲ್ಲಿ ಒಂದಿಷ್ಟು ರಹಸ್ಯ ದಾರಿಗಳು ಹಾಗೆ ಒಂದಿಷ್ಟು ಪ್ರಿಸನ್ಗಳೆಲ್ಲ ಇದೆ.
ಅದನ್ನೆಲ್ಲ ನೋಡಿಕೊಂಡು ನಾವು ಈ ಕೋಟೆಯಿಂದ ಹೊರಗಡೆ ಬಂದ್ವಿ. ಇಲ್ಲಿಂದ ಹೊರಟು ಒಂದು ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು ನಾವು ಮತ್ತೆ ವಾಟರ್ ಫ್ರಂಟ್ ಕಡೆಗೆ ಹೊರಟ್ವಿ. ವಾಟರ್ ಫ್ರಂಟಲ್ಲಿ ನಾವು ಹೋದಾಗ DJ ನಡೀತಾ ಇತ್ತು. ಇಲ್ಲೆಲ್ಲ ಟೈಮ್ ಸ್ಲಾಟ್ ಮೇಲೆ ಪ್ರೋಗ್ರಾಮ್ಸ್ಗಳು ನಡೆಯುತ್ತೆ. ಒಂದೊಂದಿಷ್ಟಿಷ್ಟು ಟೈಮ್ಗೆ ಈ ಥರ ಪ್ರೋಗ್ರಾಮು ಅಂತ ಬುಕ್ ಮಾಡಿರ್ತಾರೆ. ನಾವು ಹೋದಾಗ DJ ನಡೀತಾ ಇತ್ತು. ನಮ್ಮ ಇಂಡಿಯನ್ಸ್ದೇ DJ ಆಗ್ತಾ ಇತ್ತು ಅಲ್ಲಿ. ಸಿಟಿನ ಮೇನ್ ಪಾರ್ಟ್ಸಲ್ಲಿ ಈ ಥರ ಪ್ರೋಗ್ರಾಮ್ಸ್ನೆಲ್ಲ ಫಿಕ್ಸ್ ಮಾಡಿರ್ತಾರೆ. ಇಂಥ ಪ್ರೋಗ್ರಾಮ್ಸ್ಗಳು ತುಂಬ ಸಿಗುತ್ತೆ ಇಲ್ಲಿ ನೋಡೋದಕ್ಕೆ ಈ ದಿನ. ಹಾಗೆ ಇದೊಂಥರ ಜಾತ್ರೆ ಥರ ನಡೀತಾ ಇರುತ್ತೆ. ಇಲ್ಲೊಬ್ಬರು ಕಾಟನ್ ಕ್ಯಾಂಡಿನ ಮಾರ್ತಾಯಿದ್ರು. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಇದನ್ನು ಬಾಂಬೆ ಮಿಠಾಯಿ ಅಂತ ತಿಂತಾಯಿದ್ವಿ. ಈಗಿನ ಮಕ್ಕಳು ಇದನ್ನು ಸ್ಟೈಲಾಗಿ ಕಾಟನ್ ಕ್ಯಾಂಡಿ ಅಂತ ಕರೀತಾರೆ. ರುಚಿ ಎರಡೂ ಒಂದೇ ಇದೆ, ಪ್ರೆಸೆಂಟೇಷನ್ ಮಾತ್ರ ಬದಲಾಗಿದೆ, ಹಾಗೆ ಪ್ರೈಸು ಕೂಡ ಬದಲಾಗಿದೆ. ಇದನ್ನು ತಗೊಂಡು 2 ನಿಮಿಷದಲ್ಲಿ ತಿಂದು ಮುಗಿಸ್ತಾರೆ. ಅದನ್ನು ನಾಲ್ಗೆ ತಾಗಿಸ್ತಾ ಇದ್ದಂಗೆ ಶ್ರಿಂಕಾಗಿ ಹೋಗುತ್ತೆ ಅದು. ಈ ವಾಟರ್ ಫ್ರಂಟಲ್ಲಿ ಒಂದಿಷ್ಟು ಹೋಟೆಲ್ಸ್ಗಳಿದೆ, ಫೇಮಸ್ ಹೋಟೆಲ್ಗಳು. ಅದ್ರ ನಂತರ ಒಂದಿಷ್ಟು ಫೋಟೋ ತಗೊಳ್ಳೋದಕ್ಕೆ ಫೋಟೋ ಬೂತ್ಗಳನ್ನೆಲ್ಲ ಅರೇಂಜ್ ಮಾಡಿದರು. ಇಲ್ಲಿ ಒಂದಿಷ್ಟು ಸಮಯನ ಅಲ್ಲಿ ಕಳೆದು ಸ್ವಲ್ಪ ಹೊತ್ತು ವಾಟರ್ ಫ್ರಂಟಲ್ಲಿ ಕೂತ್ಕೊಂಡು ಹಾಗೆ ನಾವು ಎದ್ದು ಮನೆ ಕಡೆ ಬಂದ್ವಿ. ನಮ್ಮ ಕಾರನ್ನು ಇನೋವೇಷನ್ ಡ್ರೈವ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಪಾರ್ಕ್ ಮಾಡಿ ಹಾಗೆ ಅಲ್ಲಿ ಹೋಗಿದ್ವಿ ನಾವು. ಆ ಕಾರ್ನ ತೊಗೊಂಡು ಮತ್ತೆ ಇನ್ನೊಂದು ಪಾರ್ಕ್ಗೆ ಹೋಗಬೇಕಿತ್ತು. ಮನೆಗೆ ಬಂದು ಫ್ರೆಶ್ನ್ ಅಪ್ ಆಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಬೇಗ 5 ಗಂಟೆಗೆ ಬಸ್ ಇಟ್ಕೊಂಡು ಅಲ್ಲಿಂದ ಹೊರಟು ಬಂದ್ವಿ. ಇಲ್ಲೇನು ಕಾಣ್ತಾ ಇದೆಯಲ್ವ, ಇದು ನಮ್ಮ ಮನೆ ಹತ್ತಿರ ಇರೋ ಡಿ ವುಲ್ಫ್ ಪಾರ್ಕ್ ಅಂತ. ಇಲ್ಲಿ ಆ್ಯಕ್ಚುಲಾಗಿ ಫೈರ್ ವರ್ಕ್ಗಳು ನಡೆಯುತ್ತೆ, ಆದರೆ ಇವತ್ತಿನ ದಿನ ಅದನ್ನು ಕ್ಯಾನ್ಸಲ್ ಮಾಡಿದರು. ಫಾಗ್ ಇರೋ ಕಾರಣ ವೆದರ್ ಚೆನ್ನಾಗಿರಲಿಲ್ಲ. ಇವತ್ತು 4 ದಿನ ಆದಮೇಲೆ ಪೋಸ್ಟ್ಪೋನ್ ಮಾಡಿದರು. ಹಾಗೆ ಇಲ್ಲಿ ಪ್ರಾಪರ್ ಕೆನಡಿಯನ್ DJನ ಅರೇಂಜ್ ಮಾಡಿದರು. ರಾತ್ರಿ 11 ಗಂಟೆವರೆಗೂ ಅಲ್ಲೇ ಇದ್ದು ಆಮೇಲೆ ನಾವು ಮನೆ ಕಡೆ ವಾಪಸ್ ಬಂದ್ವಿ. 4 ದಿನ ಆದಮೇಲೆ ಈ ಥರ ಪಟಾಕಿ ಸಿಡಿಸೋದೆಲ್ಲ ಮಾಡ್ತಾರೆ. ನನಗೆ 4 ದಿನ ಆದಮೇಲೆ ಹೋಗೋಕ್ಕಾಗಲಿಲ್ಲ ಅಲ್ಲಿಗೆ. ಕ್ಯಾನಡಾ ಡೇ ಸೆಲೆಬ್ರೇಷನ್ ಆಗಿ 4 ದಿನ ಆದಮೇಲೆ ಇದು ನಮ್ಮ ಬಾಲ್ಕನಿಯಿಂದ ತೆಗೆದಿರೋ ವಿಡಿಯೋ ಕಾಣ್ತಾ ಇರೋದು. ನಮಗೆ ಫೈರ್ ವರ್ಕ್ ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದು 10 ನಿಮಿಷ ಇರುತ್ತೆ, ಟೈಮ್ ಕೊಟ್ಟಿರ್ತಾರೆ 11:10 ಅಂತ. ಅಲ್ಲಿಗೆ ಸ್ಟಾರ್ಟ್ ಮಾಡಿ ಅಲ್ಲಿಂದ ಕರೆಕ್ಟಾಗಿ 10 ನಿಮಿಷಕ್ಕೆ ಮುಗಿಸ್ಬಿಡ್ತಾರೆ. ಹೀಗಿತ್ತು ನಮ್ಮ ಕೆನಡಾ ಡೇ ಸೆಲೆಬ್ರೇಷನ್ನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.